ಟ್ರಕ್ಕಿಂಗ್ ಅಂತ 2 ಲಾಗ್ ಮಾಡಿ ನಿಮ್ಮ ತಲೆ ತಿಂದೆ. ಇವತ್ತು ಸ್ವಲ್ಪ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಕೇದಾರ್ನಾಥ್ ಟೆಂಪಲ್ ಇದು ಸಮುದ್ರ ಮಟ್ಟದಿಂದ 3583 ಮೀಟರ್ ಎತ್ತರದಲ್ಲಿದೆ. ಶಿವನ ದೇವಸ್ಥಾನ ಆಗಿರಬಹುದು, ಆದರೆ ಇಲ್ಲಿ ನಿಮಗೆ ಶಿವನ ಮೂರ್ತಿ ಕಾಣ್ಲಿಕ್ಕೆನೆ ಸಿಗುದಿಲ್ಲ. ಯಾಕೆ ಅಂದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಕೌರವರನ್ನೆಲ್ಲ ಕೊಲ್ಲುತ್ತಾರೆ. ತಮ್ಮ ಪಾಪ ಪರಿಹಾರಕ್ಕೋಸ್ಕರ ಶಿವನ ದರ್ಶನವನ್ನು ಬಯಸುತ್ತಾರೆ. ಪಾಂಡವರು ಮೊದಲು ಕಾಶಿ, ನಂತರ ಗುಪ್ತ ಕಾಶಿ, ಕೊನೆಗೆ ಕೇದಾರಕ್ಕೆ ಬರುತ್ತಾರೆ. ಶಿವನು ಪಾಂಡವರನ್ನೆಲ್ಲ ಪರೀಕ್ಷಿಸಲು ಎತ್ತಿನ ರೂಪ ತಾಳಿ ಹಲವಾರು ಎತ್ತುಗಳ ಜೊತೆ ಸೇರಿ ಬರುತ್ತಾರೆ. ಇದನ್ನು ಅರಿತ ಭೀಮ ತನ್ನೆರಡು ಕಾಲನ್ನು ಒಂದೊಂದು ಬೆಟ್ಟದ ಮೇಲೆ ಇಡುತ್ತಾನೆ. ತನ್ನೆರಡು ಕಾಲ ನಡುವೆ ಯಾವ ಎತ್ತು ಹೋಗುವುದಿಲ್ಲ, ಅದೇ ಪರಮಾತ್ಮ ಶಿವ ಎಂದು ಭೀಮ ಹೇಳುತ್ತಾನೆ. ಕೊನೆಗೆ ಒಂದು ಎತ್ತು ಅವನ ಕಾಲ ಕೆಳಗೆ ಹೋಗಲು ಇಚ್ಛಿಸುವುದಿಲ್ಲ. ಅದನ್ನು ಅರಿತ ಭೀಮ ಇದೇ ಪರಮಾತ್ಮ ಶಿವ ಎಂದು ಹಿಡಿಯಲು ಪ್ರಯತ್ನಿಸುತ್ತಾನೆ. ಭೀಮನು ಎತ್ತಿನ ಭುಜವನ್ನು ಗಟ್ಟಿ ಹಿಡಿಯುತ್ತಾನೆ. ಉಳಿದ ಭಾಗವೆಲ್ಲ ಭೂಮಿಯ ಕೆಳಗೆ ಹೂತು ಹೋಗುತ್ತದೆ. ಕೊನೆಗೆ ಮೇಲೆ ಉಳಿದಿರುವ ಎತ್ತಿನ ಭುಜ ಕಲ್ಲಾಗಿ ಪರಿವರ್ತನೆ ಆಗುತ್ತದೆ. ಅಂದಿನಿಂದ ಇಲ್ಲಿಯವರೆಗೂ ಈ ಎತ್ತಿನ ಭುಜದ ಕಲ್ಲನ್ನೇ ಪೂಜಿಸುತ್ತಾ ಬರುತ್ತಿದ್ದಾರೆ. ನಾನು ಈ ಕೇದಾರನಾಥಿನಲ್ಲಿ ಇದ್ದ ಒಂದು ದಿನ ಅಂತೂ ತುಂಬಾ ಅದ್ಭುತವಾಗಿತ್ತು. ನಿಮ್ಮ ಜೀವನದಲ್ಲಿ ಒಂದು ಬಾರಿಯಾದರೂ ಕೇದಾರನಾಥನ ಟ್ರೆಕ್ಕಿಂಗ್ ಹಾಗೆ ಈ ದೇವರ ದರ್ಶನವನ್ನು ಮಾಡಿ ನೋಡಿ. ಮತ್ತೆ ಸಿಗುವ ಆಯ್ತಾ?